ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವಂಥ ಎಚ್ ಪ್ರಸನ್ನ ಸರ್ ಅವರು ನಿನ್ನೆ ಒಂದು ಪ್ರೆಸ್ ನೋಟಲ್ಲಿ ನೀಡಿರುವಂಥ ಒಂದು ಇನ್ಫಾರ್ಮೇಷನ್ ಪ್ರಕಾರ ಎರಡನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಸೀಟು ಪಡೆದು ಅಂದರೆ ಸೆಕೆಂಡ್ ರೌಂಡಲ್ಲಿ ಸೀಟನ್ನು ತಗೊಂಡು ಏನು ಕ್ಯಾನ್ಸಲೇಷನ್ ಪೀರಿಯಡನ್ನು ಕೊಟ್ಟಿದ್ರು ಕೆಇಎ ಅವರು 25th 5:30 ಒಳಗಡೆ ಅಂಥೇಳಿ 1006 ಮಂದಿ ಅಷ್ಟರೊಳಗೆ ರದ್ದುಪಡಿಸ್ಕೊಂಡಿದ್ದಾರೆ ಅಂತ ಹೇಳಿರುವಂಥದ್ದು. ಬಟ್ ಗೊತ್ತಿರಲಿ, ಈ ಸಂಖ್ಯೆ ಇನ್ನೂ ಜಾಸ್ತಿ ಆಗಬಹುದು. ಯಾಕಂತಂದರೆ ಸೆಕೆಂಡ್ ರೌಂಡ್ ಲಾಸ್ಟ್ ಡೇಟು 28th ಅಂದರೆ ಇವತ್ತು ಸಂಜೆ 5:30 ಎಷ್ಟು ಜನ ವಿದ್ಯಾರ್ಥಿಗಳು 5:30 ವೇಟ್ ಮಾಡ್ತಾರೆ, ಯಾವುದೇ ಡಿಸಿಷನ್ನೇ ತೊಗೊಳ್ಳೋದಿಲ್ಲ. ಓಕೆ, ಅಂಥ ಸೀಟನ್ನು ಇಲ್ಲಿ ಕನ್ಸಿಡರ್ ಮಾಡಿಲ್ಲ. ಯಾಕಂದ್ರೆ ಅದು ಇವತ್ತು 5:30 ಆದಮೇಲೆ ಗೊತ್ತಾಗ್ತದೆ. ಅಂದರೆ ಈ ಸಂಖ್ಯೆ ಇನ್ನೂ ಜಾಸ್ತಿ ಆಗೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ನಮಗೆ ಬೇಕಾಗಿದ್ದು ಸೀಟ್ ಉಳಿತದ ಅನ್ನೋದು ಡೌಟ್ ಅಷ್ಟೇ. ಈಗ ನೋಡಿ, ಈ 1006ರಲ್ಲಿ ಮೆಡಿಕಲ್ ಸೀಟ್ ಎಷ್ಟು ಅಂದರೆ 153, ದೊಡ್ಡ ನಂಬರ್ ಅಂತ ನಮಗನ್ನಿಸ್ತದೆ. ಬಟ್ ಆ 153ರಲ್ಲಿ NRI 1 ಮ್ಯಾನೇಜ್ಮೆಂಟ್ ಕೋಟಾದ್ದೇ 33 ಸೀಟುಗಳು. ಅಂದರೆ ಇದು ಕೈಗೆಟುಕದ ದ್ರಾಕ್ಷಿ. ಅಂದರೆ ಸಾಮಾನ್ಯ ವರ್ಗದವರಿಗಿದು ಹೆಲ್ಪ್ ಆಗೋದಿಲ್ಲ. ಇನ್ನು ಸ್ವಲ್ಪ ಸಾಮಾನ್ಯ ವರ್ಗದ ಮೇಲಿನವರು ಖಾಸಗಿ ಕೋಟಾದಲ್ಲಿ 112 ಸೀಟ್ ಇದೆ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಅಂದರೆ 12 ಲಕ್ಷದ ಕೆಲವೊಂದು ಸೀಟ್ ಉಳಿದಿರ್ತದೆ. ಸೊ ಪ್ಲಸ್ 20 ಸೀಟು 22 ಲ್ಯಾಕ್ ಸೀಟು, ಅಂದರೆ 20 ಲ್ಯಾಕ್ ಸೀಟು 22 ಲ್ಯಾಕ್ 25 ಲ್ಯಾಕ್ ಸೀಟ್ ತನಕ ಉಳಿದಿರ್ತದೆ ಖಾಸಗಿ ಪ್ರೈವೇಟ್ ಕೋಟಾದ್ದು. ಸೊ ಸರ್ಕಾರಿ ಕಾಲೇಜಿನ 7 ಸೀಟು, ಇದು ಮರುಭೂಮಿಯಲ್ಲಿ OSS ಇದ್ದಂಗೆ. ಸೊ 7 ಸೀಟುಗಳು ಉಳಿದಿದೆ. ಬಟ್ ಇದು ಯಾವ 7 ಮಂದಿ ಅದೃಷ್ಟವಂತರಿದ್ದಾರೋ ಅವರಿಗೆ ಆ ಸೀಟ್ ಸಿಗ್ತದೆ. ಅಂದರೆ ಮೆರಿಟ್ ಪ್ರಕಾರನೇ ಹೋಗ್ತದೆ. ಈ ಸರ್ಕಾರಿ ಕೋಟಾದ ಸೀಟುಗಳು ಅದು GM ಇರ್ಬೋದು, SC ST 3A 3B 2A 2B ಯಾವ್ದು ಬೇಕಾದರೂ ಉಳಿದಿರ್ಬೋದು. ಸೊ ಆ ಒಂದು ಕೆಟಗರಿಯಲ್ಲಿ ಅದು ಹೋಗಿರುವಂಥದ್ದು. ಅಂದರೆ ಯಾರೋ ಒಬ್ಬೊಬ್ಬ ವಿದ್ಯಾರ್ಥಿ ಆ ಒಂದು ಕೆಟಗರಿಯಲ್ಲಿ ಲಾಸ್ಟ್ 1 ಮಾರ್ಕ್ಸಿಂದ ಮಿಸ್ ಆಗಿರ್ತದೆ, ಅವನಿಗೆ ಸಿಗುವಂಥ ಚಾನ್ಸಸ್ ಇರ್ಬೋದು. ಅಥವಾ ಇನ್ ಬಿಟ್ವೀನ್ ಯಾರಾದರೂ ಜಾಸ್ತಿ ಮಾರ್ಕ್ಸ್ ಇದ್ದವರು ಮಿಡ್ಲು ಆ ಕಾಲೇಜನ್ನು ಹಾಕ್ಕೊಂಡ್ರು ಕೂಡ ಅವರಿಗೆ ಸಿಗುವಂಥ ಚಾನ್ಸಸ್ ಅಲ್ಲಿ ಇರ್ತದೆ. ಯಾಕಂದರೆ ಮಾಪಪ್ಪಲ್ಲಿ ಹೊಸದಾಗಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು. ಸೊ ಹಳೆ ಆಪ್ಷನ್ ಎಂಟ್ರಿ ಕಂಟಿನ್ಯೂ ಆಗೋದಿಲ್ಲ, ಇದರಲ್ಲಿ ಹೊಸ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು. ಅದಕ್ಕಾಗಿ ಏನು ಬೇಕಾದರೂ ಆಗ್ಬೋದು. ಇನ್ನು BDS ಅಲ್ಲಿ ಸ್ವಲ್ಪ ಜಾಸ್ತಿ ಸೀಟೇ ಉಳಿದಿದೆ ಅಂತ ಹೇಳ್ತೀನಿ ನಾನು. ಯಾಕಂದರೆ ಸರ್ಕಾರಿ ಕೋಟಾದ 105 ಸೀಟ್ ಇದೆ. ಸೊ ರಿಮೈನಿಂಗ್ ಮ್ಯಾನೇಜ್ಮೆಂಟ್ ಮತ್ತು ಪ್ರೈವೇಟ್ ಕೋಟಾ ಇದೆ. ಆಯುರ್ವೇದದಲ್ಲೂ ಸರ್ಕಾರಿ ಕೋಟಾದ 184 ಸೀಟ್ ಇದೆ. ಸೊ ಉಳಿದಿದ್ದೆಲ್ಲ ಸೇರಿ 363 ಸೀಟ್ ಉಳಿದಿದೆ. ಡೆಫಿನೆಟ್ಲಿ ಯಾರ್ಯಾರಿಗೆ ಈಗ ಸೀಟ್ ಸಿಕ್ಕಿಲ್ಲ ಅಂತ ವರಿ ಮಾಡ್ಕೊಳ್ತಾ ಇದ್ದಾರೆ, ಸ್ವಲ್ಪದರಲ್ಲಿ ಮಿಸ್ ಆಗಿದೆ, ಅಂತಹ BDS ಮತ್ತು BAMS ವಿದ್ಯಾರ್ಥಿಗಳಿಗೆ ಸೀಟು ಸಿಗೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ಹೋಮಿಯೋಪತಿ ಕೋರ್ಸಲ್ಲಿ 44 ಸೀಟ್ ಇದೆ ಗೌರ್ಮೆಂಟು, ಟೋಟಲ್ 76 ಇದೆ. ಯುನಾನಿಯಲ್ಲಿ 20 ಇದೆ. ಇಂಜಿನಿಯರಿಂಗ್ದಲ್ಲಿ 59 ಇದೆ. ನರ್ಸಿಂಗಲ್ಲಿ 56. ಸೊ B ಫಾರ್ಮಾ 6, ಪಶುವೈದ್ಯಕೀಯ 1, ಯೋಗ ಕೋರ್ಸಲ್ಲಿ 2 ಸೀಟುಗಳನ್ನು ರದ್ದುಪಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇವೆಲ್ಲ ಸೀಟನ್ನು ರದ್ದುಪಡಿಸ್ಕೊಂಡಂಥವ್ರು. ಬಟ್ ಈ ನಂಬರ್ ಡೆಫಿನೆಟ್ಲಿ ಜಾಸ್ತಿ ಆಗ್ತದೆ. ಬಟ್ ಮೆಡಿಕಲ್ ಸೀಟೇ ಜಾಸ್ತಿ ಆಗ್ತದೆ ಅಂತ ಹೇಳೋದಿಲ್ಲ, ಆಲ್ಮೋಸ್ಟ್ ಎಲ್ಲ ಅಡ್ಮಿಷನ್ ತೊಗೊಂಡಿರ್ತಾರೆ. ಬಟ್ BDS BAMS ಇನ್ನೊಂದಷ್ಟು ಸೀಟುಗಳು ಇದರಲ್ಲಿ ಆ್ಯಡ್ ಆಗ್ತದೆ. ಯಾಕಂದರೆ ನನಗೆ ಗೊತ್ತಿರುವಂಥ ಎಷ್ಟೋ ವಿದ್ಯಾರ್ಥಿಗಳೇ 25ನೇ ತಾರೀಕು ಆದಮೇಲೆ ಕ್ಯಾನ್ಸಲ್ ಮಾಡ್ಕೋತೀವಿ ಅಂತ KAಗೆ ಹೋಗಿದ್ದಾರೆ. ಬಟ್ KAಗೆ ಹೋದಾಗ ಅವರು ಕ್ಯಾನ್ಸಲ್ ಮಾಡಿಸ್ಕೊಂಡು ಬಿಡ್ತಾರೆ. ಮುಂದೆ ಕಂಡೀಷನ್ ಅವರು ಮಾಪಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ, ಫೀಸ್ ಎಷ್ಟು ತೊಗೋತಾರೆ, ಪೆನಾಲ್ಟಿ ಎಷ್ಟು ತೊಗೋತಾರೆ, ದ್ಯಾಟ್ ಈಸ್ ಸೆಕೆಂಡರಿ. ಒಟ್ಟಿನಲ್ಲಿ ಸೀಟ್ ಅಂತೂ ಕ್ಯಾನ್ಸಲ್ ಆಗ್ತದೆ. ಇವೆಲ್ಲ ಸೀಟ್ಗಳು ನಿಮಗೆ ಮಾಪಪ್ಪಿಗೆ ಬರ್ತದೆ. ಸೊ ಇದರಲ್ಲಿ ನಮ್ಮ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಹೆಲ್ಪ್ ಆಗೋದಿಲ್ಲ. ಯಾಕಂದರೆ ಬಹಳ ಕಡಿಮೆ ಸೀಟ್ ಉಳಿದಿರ್ತದೆ. ಆ್ಯಂಡ್ ಇದು ಒಬ್ವಿಯಸ್ ಕೂಡ. ಯಾಕಂದರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಸೀಟ್ ಸಿಕ್ಕರೆ ಸಾಕಂತ ಕಾಯ್ತಾ ಇದ್ದವರು ಸೀಟ್ ಸಿಕ್ಕಿರೋ ಅಂಥದ್ದನ್ನು ಮೂರ್ಖರ ಹಾಗೆ ಕ್ಯಾನ್ಸಲ್ ಅಂತೂ ಮಾಡ್ಕೊಳ್ಳೋದಿಲ್ಲ. ಅವರಿಗೆ MCCಯಲ್ಲಿ ಅಥವಾ ಬೇರೆ ಕಡೆ ಏನಾದರೂ ಸೀಟ್ ಸಿಕ್ಕರೆ ಮಾತ್ರ ಈ ಒಂದು ಡಿಸಿಷನ್ನ ತೊಗೊಂಡಿರ್ತಾರೆ, ಹೊರತು ಇಲ್ಲ ಅಂದರೆ ಇಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಹೆಲ್ಪ್ ಆಗ್ಬೋದು. ಬಟ್ ಜಾಸ್ತಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನೋಡೋಣಂತೆ ಮಾಪಪ್ಪಲ್ಲಿ ಏನೇನು ಬರ್ತದ ಅಂಥೇಳಿ. ಮಾಪಪ್ ರೌಂಡ್ ನನಗನ್ಸೋ ಪ್ರಕಾರ ಮಂಡೇ, ಟ್ಯೂಸ್ಡೇ ಅಥವಾ ವೆನ್ಸ್ಡೇ ನಮಗೆ ನೋಟಿಫಿಕೇಷನ್ ಸ್ಟಾರ್ಟ್ ಆಗ್ಬೋದು. ಸೊ ಅದಕ್ಕೆ ಸೆಕ್ಯೂರಿಟಿ ಡಿಪಾಸಿಟ್ ಏನಿರ್ತದೆ, ಆಲ್ರೆಡಿ ಸೆಕೆಂಡ್ ರೌಂಡಲ್ಲಿ ಸೆಕ್ಯೂರಿಟಿ ಡಿಪಾಸಿಟನ್ನು ಪೇ ಮಾಡಿ ಸೀಟ್ ಸಿಗದೇ ಇದ್ದಂಥವ್ರು ಅಥವಾ BDS BAMS ಸೀಟ್ ಸಿಕ್ಕಂಥವ್ರು ಏನು ಮಾಡಬೇಕು, ಇವೆಲ್ಲವನ್ನು ಡೀಟೇಲ್ ಆಗಿ KE ಅವರು ನಿಮಗೆ ನೋಟಿಫಿಕೇಷನಲ್ಲಿ ಹೇಳ್ತಾರೆ. ಅವರು ಹೇಳಿದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನ ನನ್ನದಾಗಿರ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.